ಆರ್ಥಿಕ ಹೊಣೆ ಒಂದು ನಿಮಿಷ ಯಾರು ಬಿ ಜೆ ಪಿಯವ್ರು ಮಾಡ್ತಾರೆ. ಅವ್ರು ಬದನೆಕಾಯಿ ಏನಾಯ್ತಂತೆ ಸಿಂಧೂರದು ಹೆಣ್ಮಕ್ಳನ್ನ ಎದುರುಗಡೆ ಅವ್ರ ಯಜಮಾನ್ರನ್ನ ಹೊಡೆದ್ರಲ್ಲ, ಎಷ್ಟು ಜನರನ್ನ ಇಂಟೆಲಿಜೆನ್ಸ್ ತೆಗ್ದಾರೆ? 26 ಮಂದಿ. ಅದನ್ನೇ ಹೇಳ್ತಾರೆ. ಸಿಂಧೂರದು ಎಷ್ಟು ಜನರನ್ನ ತೆಗೆದ್ರೆ ಇವತ್ತವರೆಗೂ ಆ್ಯಕ್ಷನ್ ಇಲ್ಲ ರೀ. ಅದು ಯಾವುದೋ ಗುಜರಾತಲ್ಲೋ ಎಲ್ಲೋ ಬ್ರಿಡ್ಜ್ ಬಿದ್ದೋಯ್ತು, ಇವತ್ತವರೆಗೂ ಆ್ಯಕ್ಷನ್ ಇಲ್ಲ. ಕುಂಭಮೇಳ ಎಷ್ಟೋ ವರ್ಷದಿಂದ ರೆಡಿ ಮಾಡಿಕೊಂಡು ಎಲ್ಲ ಮಾಡಿ ಸ್ಟ್ಯಾಂಪಿಡ್ ಸಿ ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಇದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾವ ಮನುಷ್ಯನಿಂದನೂ ಸಾಧ್ಯ ಇಲ್ಲ, ಯಾವ ಸರ್ಕಾರದಿಂದನೂ ಸಾಧ್ಯ ಇಲ್ಲ. ತಿಳ್ಕೊಳ್ಳಿ, ಇದರಂಥ ಘಟನೆಗಳು ಆಗಬಾರ್ದು. ಇದೆಲ್ಲ ಒಂಥರ ಕರ್ನಾಟಕಕ್ಕೆ ಒಂಥರ ಚುಕ್ಕೆ ಇದ್ದಂಗೆ. ಚುಕ್ಕೆ ಅಂದ್ಕೊಂಡು ಎದ್ಬಿಟ್ಟು ಹೋಗೋಕ್ಕೂ ಆಗಲ್ಲ. ಯಾಕೆಂದರೆ ಆ ನೋವನ್ನು ನಾವು ಅಲ್ಲಿ ಇದ್ದಾಗಲೇ ನಾವು ಅದು ಅನುಭವಿಸ್ದಾಗ ಗೊತ್ತಾಗ. ನನಗೂ ಒಬ್ಬ ಮಗ ಇದ್ದಾನೆ, ಹೆಂಗೆ ಆಗುತ್ತೆ ಅನ್ನೋದು ನಮಗೂ ಗೊತ್ತಿದೆ. ಆಗಬಾರ್ದಾಗಿತ್ತು. ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾನ್ಯ ಸಿದ್ದರಾಮಯ್ಯ ಅದನ್ನ ಪ್ರಶ್ನೆ ಮಾಡದೇ ಇದ್ದೆ ಒಳ್ಳೆಯದು. ಪ್ರಶ್ನೆ ಮಾಡಿ, ಏನು ತಪ್ಪೇನಲ್ಲ, ಆದರೆ ಕಾನೂನು ರೀತಿಯಲ್ಲಿ ಅದು ಹೋಗೋದು ಮುಂದೆ ಒಳ್ಳೆಯದು ಅಂಥೇಳಿ ಬಿ ಜೆ ಪಿಯವ್ರು ಹೇಳ್ತಾರೆ ಅಂತ ಉತ್ತರ ಕೇಳೋಕ್ಕಾಗಲ್ಲ. ಕುಮಾರಸ್ವಾಮಿ ಅವ್ರು ಹೇಳಿದ್ರಪ್ಪ, ಗವರ್ನರ್ ಅವ್ನು ಯಾವನೋ ಅಂತ, ಪಕ್ಕದಲ್ಲಿ ವಿಜೇಂದ್ರ ಕೂತ್ಕೊಂಡ್ರೆ ಇರ್ತಾರೆ. ಏನು ಮಾಡ್ತಿದ್ರಂತೆ? ಅಲ್ಲಿ ಕಿಸ್ಕೊಂಡು ಕೂತ್ಕೊಂಡಿದ್ರು. ನಾಚಿಕೆ ಆಗಲ್ಲ ಅವರಿಗೆ? ಇವ್ರು ರೆಸಿಗ್ನೇಷನ್ ಕೇಳ್ತಾರಲ್ಲ, ನರೇಂದ್ರ ಮೋದಿ ಅವ್ರದ್ದು ಕೇಳಿದಾರ ಇವರು? ನಾನು ಇಷ್ಟು ಹೇಳ್ತೀನಿ, ನಾನು ಬನ್ನಿ ಡಿಸ್ಕಷನಿಗೆ, ನಾನು ಈಗ ಕೂತ್ಕೊಳ್ತೀನಿ, ಸ್ಟಾರ್ಟ್ ಮಾಡೋಣ. ಯಾಕೆ ಪಹಲ್ಗಾಮ್ ವಿಚಾರ, ಒಬ್ಬರು ಹೆಣ್ಮಗಳು ಅವ್ರ ಯಜಮಾನ್ರನ್ನ ಕಳ್ಕೊಂಡ್ರು ಶಿವಮೊಗ್ಗದಲ್ಲಿ. ನಾನಿದ್ದೆ ಇಡೀ ದಿವಸ ಅವ್ರ ಮನೆಯಲ್ಲಿ ನಾವಿದ್ವಿ. ನಾನು ಕೇಳ್ತೀನಿ, 2 ವರ್ಷ ಕೋವಿಡ್ ಟೈಮಲ್ಲಿ ಇವ್ರಿಗೆ ರಫೇಲಿಗೆ 30,000 ಕೋಟಿ 36,000 ಕೋಟಿ ಕೊಡೋಕ್ಕಾಯ್ತು. ಯಾಕೆ ಸೋಲ್ಜರ್ಸ್ನ ಯಾಕೆ ತೊಗೊಳ್ಳಿಲ್ಲ ಅವರು? ರಿಕ್ರೂಟ್ಮೆಂಟ್ ಯಾಕೆ ಮಾಡಲಿಲ್ಲ? ಪ್ರಶ್ನೆ ಕೇಳಿದಾಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಗ್ತಾರೆ. ಕೋವಿಡ್ ಬಂದಾಗ ಕೋವಿಡ್ ಬರುತ್ತೆ ಹುಷಾರಾಗಿರ್ರಿ ಅಂದರೆ ಇವರನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಿಸ್ತಾರೆ. ಇಡೀ ದೇಶ ಒಂದಾಗಲಿ ಅಂತೇಳಿ ನಡ್ಕೊಂಡು ಹೋದಾಗ ಹಗುರವಾಗಿ ಮಾತಾಡ್ತಾರೆ ಇವ್ರ ಬಗ್ಗೆ. ಇವ್ರ ಹಣೆ ಬರೋಕ್ಕೆ ಯಾರಾದರೂ ಹೆಜ್ಜೆ ಇಟ್ಟಿದ್ರನ್ರಿ ದೇಶ ಒಂದು ಮಾಡೋದಕ್ಕೆ? ಇವ್ರಿಗೆ ಮಾನ ಮರ್ಯಾದೆ ಇದೆ. ಆ ಅಶೋಕ್ ಲ್ಯಾಂಗ್ವೇಜ್ ನೋಡಿದೆ ನಾನು. ಏನು ಹಾಗೆ ಕುತ್ಕೊಂಡು, ಯಾಕೆ ಅಧಿಕಾರದಲ್ಲಿದ್ದು ಇವರು ಎಷ್ಟು ಅನ್ಯಾಯ ಮಾಡಿದ್ದಾರೆ? ಇವರೇನಾದ್ರು ಪ್ರಶ್ನೆ ಕೇಳಿದಾರಾ? ನಾನು ಹೇಳ್ತಾ ಇದ್ದೀನಲ್ಲ, ವಾರ್ ಮಾಡಿರಿ ಅಂದ್ರಿ. ಯಾರ ಟ್ರಂಪು ಬೇರೆ ದೇಶದ ಪ್ರಧಾನಿ, ನಮಗೆ ಸಂಬಂಧ ಇಲ್ಲ. ಅವ ಪಾಕಿಸ್ತಾನ ಇಂಡಿಯನ್ ಹೋಲಿಕೆ ಮಾಡಿಬಿಟ್ಟ. ನಿಮ್ಮಿಬ್ಬರಿಗೂ ಕಾಮನ್ ಸೆನ್ಸ್ ಇದೆ ಅಂದರೆ ನೀವೆಲ್ಲ ಇದ್ದೀರ ಅದ್ರೊಳಗೆ ತಿಳ್ಕೊಳ್ಳಿ. ನಾನು ಒಬ್ಬನೇ ಅಲ್ಲ, ನಾನು ಮಾತಾಡ್ತಾ ಇರೋದು ನಿಮ್ಮ ಪರವಾಗೂ ಮಾತಾಡ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ಕಾಮನ್ ಸೆನ್ಸ್ ಅನ್ನಲ್ಲ. ಯಾವ ಸೆಂಟ್ರಲ್ ಮಿನಿಸ್ಟರ್ ಅದ್ರ ಬಗ್ಗೆ ಮಾತಾಡಿದರು? ನಾವು ಹೇಳಿದ್ವಿ ತಾನೆ ವಾರ್ ಮಾಡಿ. ಯಾರು ವಾರ್ ಮಾಡಬೇಡ್ರಿ ಅಂತ ಹೇಳಿದ್ರೆ ಯಾರಾದರೂ? ಯಾಕೆ ಬಿ ಜೆ ಪಿಯವರು ಅದ್ರ ಬಗ್ಗೆ ಮಾತಾಡೋದಿಲ್ಲ? ಅನಾಹುತಗಳು ಈ ಥರ ಆಗಬಾರ್ದು. ಭಾಳ ದುರಂತ ಇದನ್ನ, ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಎರಚಾಟ ಕೈ ಬೆರಳು ತೋರಿಸೋದಿದೆಯಲ್ಲ, ಇವನ್ನೆಲ್ಲ ಬಿಡಬೇಕಾಗತ್ತೆ. ಅವರು ಕೂಡ ಅಧಿಕಾರ ಮಾಡಿದವ್ರೆ. ಕಾನೂನು ರೀತಿಯಲ್ಲಿ ಏನಿದೆ ಅದನ್ನು ಮಾಡ್ತಾರೆ. ಅದಕ್ಕೆ ನಮ್ಮ ಈಗ ನೀವು ಹೇಳಿದರೆ ಹೈಕಮಾಂಡ್ ಕರೆದಿದ್ದಾರೆ, ಏನೋ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ಬೋದೇನೋ, ಅವಶ್ಯಕತೆ ಇದ್ದರೆ ಮಾಡಬೇಕಾಗತ್ತೆ. ಮಾಡಲಿ, ತೊಗೊಳ್ಳಿ ಚರ್ಚೆ, ಅವ್ರಿಗೆ ಬಿಟ್ಟಿರೋದು. ಅವರೆಲ್ಲ